एनी गेसेस नेहा मासी क्या गिफ्ट है करके? I think Kajal. नो I think Bindi. नो No. I think my favorite finger ring. नो Bangles. नो Okay, so I'm confused about. डियर नेहा हैप्पी बर्थडे टू यू. ಎಲ್ಲರಿಗೂ ನಮಸ್ಕಾರ. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಬಿಟ್ಟು ಭಾವಿಸ್ತಾ ವಿಡಿಯೋನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಸೊ ಟುಡೇ ಇಸ್ ಅ ಗ್ರೇಟ್ ಡೇ ಬಿಕಾಸ್ ಇಟ್ಸ್ ಮೈ ಬರ್ತ್ಡೇ. ಹೌದು, ಇವತ್ತು ನನ್ನ ಬರ್ತ್ಡೇ. ಸೊ ನನ್ನ ಬರ್ಡೇಗೆ ಏನಾದ್ರು ಒಂದು ಸ್ಪೆಷಲ್ ಮಾಡಬೇಕು ಅಂತ ಅನ್ಕೊಂಡಿದ್ದೀನಿ. ಸೊ ಇವತ್ತು ನನ್ನ ಮಗಳಿಗೆ ನಾನು ರಾಧೆ ಮಾಡಬೇಕು ಅಂತ ಅಂದ್ಬಿಟ್ಟು ಅನ್ಕೊಂಡಿದ್ದೀನಿ. ಸೊ ನಿಮ್ಗೆಲ್ರಿಗೂ ಕೂಡ ಗೊತ್ತು, ಅವಳ ಯಾವ್ದಾದ್ರು ಒಂದು ಬ್ಯೂಟಿಫುಲ್ ಆಗಿರೋ ಮೂಮೆಂಟ್ಸ್ ಎಲ್ಲ ಇದ್ರೆ ಆ ಟೈಮಲ್ಲಿ ನಾನು ಏನಾದ್ರು ಸ್ಪೆಷಲ್ ಆಗಿ ರೆಡಿ ಮಾಡ್ತೀನಿ ಅಂತ ಹೇಳ್ಬಿಟ್ಟು. ಸೊ ಇವತ್ತು ನನ್ನ ಬರ್ಡೇಗೆ ಅವಳಿಗೆ ರಾಧೆ ಮಾಡ್ಕೊಳ್ಳೋಕೆ ಎಲ್ಲದು ಕೂಡ ತಯಾರಿ ಮಾಡ್ಕೊಂಡಿದ್ದೀನಿ. ಸೊ ನಮ್ಮ ಮೇಡಮ್ ಮಲ್ಕೊಂಡ್ರೆ ನಾನು ಬಿಂದಿ ಬರಿಬೇಕು ಅಂತ ಅಂದ್ಬಿಟ್ಟು ಅನ್ಕೊಂಡಿದ್ದೀನಿ. ಸೊ ನಮ್ಮ ಮೇಡಮ್ ಸದ್ಯಕ್ಕೆ ಆಟಾಡ್ತಾ ಇದ್ದಾರೆ. ಸೊ ಲೆಟ್ಸ್ ಸಿ. ನನ್ನ ಡೇ ಸ್ಟಾರ್ಟ್ ಆಗಿದ್ದು ಬ್ಯೂಟಿಫುಲ್ ವಿಶಸ್ ಇಂದ. ತುಂಬಾ ಜನ ಫ್ರೆಂಡ್ಸ್ ಫ್ಯಾಮಿಲಿ ಎಲ್ಲ ಕೂಡ ಕಾಲ್ ಮಾಡಿ ವಿಶ್ ಮಾಡಿದ್ರು. ಸೊ ಮೋಸ್ಟ್ ಬ್ಯೂಟಿಫುಲ್ ಟೈಮ್ ಅಂತ ಅಂದ್ಬಿಟ್ಟಂದ್ರೆ ನನ್ನ ಆಯುಧಿ ನನ್ನ ಜೊತೆಗಿರೋದು. ಸೊ ಇವತ್ತು ಮಾರ್ನಿಂಗ್ಗೆ ಫಸ್ಟ್ ಅವಳು ನನಗೆ 1 ಸ್ಪೂನ್ ಸ್ವೀಟ್ ಅನ್ನ ಅವಳು ನನಗೆ ತಿನ್ಸಿದ್ದಾಳೆ. ನೋಡಿ, ನಾನು ನಿಮ್ ಜೊತೆಗೆ ಈ ಪಿಕ್ಚರ್ನ ಶೇರ್ ಮಾಡ್ತಾ ಇದ್ದೀನಿ. ಸೊ ಮಾರ್ನಿಂಗು 5 ದಿನ ಕೂಡ ನನಗೆ ವಿಶ್ ಮಾಡಿದ್ಲು, ಹಗ್ ಮಾಡಿ ಅವಳ ಲ್ಯಾಂಗ್ವೇಜ್ ಅಂತ ಅಂದ್ಬಿಟ್ಟು ಏನೋ ಹೇಳಿದ್ಲು. ನಿಜವಾಗ್ಲೂ ಭಾರಿ ಖುಷಿ ಆಯಿತು. ಸೊ ಅವಳು ಏನೇನು ಮಾಡಿದ್ರು ಮೂಮೆಂಟ್ಸ್ ಎಲ್ಲ ಕ್ಯಾಪ್ಚರ್ ಮಾಡ್ಕೊಬೇಕು ಅಂತ ಅನ್ಸ್ಬಿಟ್ಟದ್ದು. ಬಟ್ ಎನಿ ಟೈಮ್ ನಾನು ಮೊಬೈಲು ಕೂಡ ಇಟ್ಕೊಳ್ಳಲ್ಲ. ಸೊ ಆ ಮೂಮೆಂಟ್ ಒಂದು ತುಂಬಾ ಚೆನ್ನಾಗಿ ಅನಿಸ್ತು, ಹ್ಯಾಪಿ ಅನಿಸ್ತು ಅಂತ ಹೇಳ್ಬಿಟ್ಟು. ಈ ವರ್ಷ ನನ್ನ ಬರ್ಡೇ ತುಂಬಾನೇ ಸ್ಪೆಷಲ್, ಯಾಕಂದ್ರೆ ನನ್ನ ಮುದ್ದು ಕಂದಮ್ಮ ನನ್ನ ಜೊತೆಗಿದ್ದಾಳೆ ಅಂತ ಹೇಳ್ಬಿಟ್ಟು. ಹೋದ ವರ್ಷ ಅವಳು ನನ್ನ ಹೋಟೆಲ್ ಇದ್ಲು, ಅದೆಲ್ಲ ನಾನು ಯೋಚನೆ ಮಾಡ್ತೇನೆ. ನೆಕ್ಸ್ಟ್ ಇಯರ್ 5 ದಿನ ಪಾಪು ನನ್ನ ಜೊತೆಗಿರುತ್ತೆ, 5 ದಿನ ನನ್ನ ಜೊತೆಗಿರ್ತಾಳೆ ಅನ್ನೋ ಒಂದು ಥಾಟ್ ಇತ್ತು. ಅದು ಕೂಡ ಫುಲ್ಫಿಲ್ ಆಯ್ತು ಈ ವರ್ಷ ಅಂತ ಹೇಳ್ಬಿಟ್ಟು. ಸೊ ಬನ್ನಿ, ನನ್ನ ಬರ್ಡೇ ಸ್ಪೆಷಲ್. ಆಯುಧಿದು ಕಾಸ್ಟ್ಯೂಮು ಕೂಡ ನಾನು ರೆಡಿ ಮಾಡಿಕೊಂಡೆ. ನಿಜವಾಗ್ಲೂ ತುಂಬ ಸರ್ಪ್ರೈಸ್ ಆಗಿ ಇತ್ತು, ಹೇಗೆ ಕಾಣಿಸ್ತಾಳೆ, ಹಾಕಾದ್ಮೇಲೆ ಹೇಗೆ ಅವಳ ಎಕ್ಸ್ಪ್ರೆಷನ್ ಇರುತ್ತೆ ಅಂತ ಹೇಳಿಬಿಟ್ಟು. ಬಟ್ ಸ್ಟಾರ್ಟಿಂಗ್ ಸ್ವಲ್ಪ ಅವಳು ಕಿಟಿ ಮಾಡೋದು. ಬಟ್ ಓಕೆ, ಬಟ್ ಪೋಸ್ ಎಲ್ಲ ಚೆನ್ನಾಗಿ ಕೊಟ್ಟಳು. ಫೋಟೋಸ್ ಎಲ್ಲ ಕೂಡ ತುಂಬ ಚೆನ್ನಾಗಿ ತೊಗೊಂಡೆ ನಾನು. ಅವಳು ಮಡಿಕೆ ಕೂಡ ಕೊಟ್ಟಿದ್ವಿ. ಮಡಿಕೆನೂ ಕೂಡ ಅವಳು ಹಿಡ್ಕೊಂಡು ಏನಿದು ರೌಂಡ್ ಈ ಥರ ಇದೆ, ಕಲರ್ಫುಲ್ಲಾಗಿದೆ, ಸ್ಟಿಕ್ಕರ್ ಎಲ್ಲ ಅಂಟಿಸಿದಾರಲ್ವಾ ಅಂತ ಹೇಳಿಬಿಟ್ಟು ನೋಡ್ತಾ ಇದ್ಲು. ಮಡಿಕೆ ಎತ್ತಕ್ಕೆ ಅವಳಿಗೆ ಆಗ್ತಿರ್ಲಿಲ್ಲ, ಆದರೂ ಎಳ್ದು ಮಡಿಕೆನ ಅವಳ ಹತ್ರ ಕರ್ಕೊತಾ ಇದ್ಲು. ಆಯ್ದು ಮಲಗಿ ಎದ್ದಾದ್ಮೇಲೆ ಅವಳಿಗೆ ರೆಡಿ ಕೂಡ ನಾನು ಮಾಡಿಕೊಂಡೆ. ಮಲಗಿರ್ಬೇಕಾದ್ರೆ ಬಿಂದಿನೂ ಕೂಡ ನಾನು ಇಟ್ಬಿಟ್ಟೆ. ಈ ಡ್ರೆಸ್ಸು ಮಾತ್ರ ತುಂಬ ಚೆನ್ನಾಗಿ ಕಾಣ್ತಾ ಇತ್ತು. ಸೊ ನನ್ನ ಮಗಳಿಗೆ ಕೂದಲು ಜಾಸ್ತಿ ಇಲ್ಲ, ಕೂದಲು ಜಾಸ್ತಿ ಇದ್ರೆ ಅವಳಿಗೊಂದು ಜುಟ್ಟು ಕೂಡ ಹಾಕಿ ಏನಾದ್ರು ಒಂದು ತಲೆಗೆ ಫ್ಲವರ್ ಎಲ್ಲ ಇಟ್ಟು ಮಾಡ್ಬೋದಿತ್ತು ಅಂತ ಅಂದ್ಬಿಟ್ಟು ಒಂದು ಕಾನ್ಸೆಪ್ಟ್ ನನ್ನ ತಲೆಗೆ ಓಡ್ತಾ ಇತ್ತು. ಬಟ್ ಇಟ್ಸ್ ಓಕೆ, ನೆಕ್ಸ್ಟ್ ಟೈಮ್ ಖಂಡಿತವಾಗ್ಲೂ ಆ ಥರ ಒಂದು ಫೋಟೋಶೂಟ್ನ ಖಂಡಿತ ನಾನು ಮಾಡ್ತೀನಿ ಅಂತ ಹೇಳಿಬಿಟ್ಟು ಅವಳು ಯಾವುದ್ಯಾವುದು ಬ್ಯೂಟಿಫುಲ್ ಮೂಮೆಂಟ್ಸ್ ಇತ್ತು ಅದನ್ನು ಎಲ್ಲದೂ ಕೂಡ ಕ್ಯಾಪ್ಚರ್ ಮಾಡ್ತಿದ್ದೆ. ಅವಳಿಗೆ ಏನೆಲ್ಲ ಹಾಕಿದ ಸರ ಆಗಲಿ, ಕೈಯಲ್ಲಿ ಒಂದು ಕಪ್ಪು ಮಣಿ ದಾರ ಹಾಕಿರ್ಬೋದು, ಅದನ್ನ ಎಲ್ಲ ಕೂಡ ಬಾಯಲ್ಲಿ ಹಾಕೊಂಡು ತೆಗಿಯೋಕ್ಕೆ ಪ್ರಯತ್ನ ಪಡ್ತಾಯಿದ್ಲು. ಸಿಂಪಲ್ಲಾಗಿ ತುಂಬ ಕ್ಯೂಟಾಗಿ ನನ್ನ ರಾಧೆ, ನನ್ನ ಮಗಳಿಗೆ ಈ ದಿನ ನಾನು ರೆಡಿ ಮಾಡಿದ್ದೆ. ಸೊ ಫಸ್ಟಿಗೆ ನನಗೆ ನನ್ನ ಬರ್ಡೇಗೆ ನಾನು ಏನಾದರೂ ಏನಾದರೂ ಮಾಡಬೇಕಲ್ಲ ಅಂತ ಅಂದ್ಬಿಟ್ಟು ತುಂಬ ತಲೆಗೆ ಓಡ್ತಾ ಇತ್ತು. ಬಟ್ ಏನು ಮಾಡೋದು, ಔಟ್ಸೈಡ್ ಪ್ರತಿ ಸತಿ ಹೋಗ್ತಾನೆ ಇರ್ತೀವಿ, ಅದು ಇದ್ದೇ ಇರುತ್ತಲ್ಲ, ಏನು ಮಾಡೋದು ಅಂತ ಆಯುಧಕ್ಕೆ ಹಿಡ್ಕೊಂಡು ಏನಾದರೂ ಮಾಡೋಣ ಅಂತ ಅಂದ್ಬಿಟ್ಟು ಒಂದು ಅನಿಸ್ತಿತ್ತು. ಬಟ್ ಇವತ್ತಿನ ದಿನ ನಾನು ಅವಳಿಗೆ ರಾಧೆ ಮಾಡಿಬಿಟ್ಟು ಅದನ್ನು ಕೂಡ ನಾನು ಕನಸನ್ನು ಇಲ್ಲಿ ಮಾಡಿಕೊಂಡೆ. ಕಾಣ್ತಾ ಇದ್ದಾಳೆ ನಮ್ಮ ಮನೆಯ ಪುಟಾಣಿ ರಾಧೆ. ಕಮೆಂಟ್ ಸೆಷನಲ್ಲಿ ತಿಳಿಸಿ. ಸೊ ನಂತರ ಸ್ವಲ್ಪ ಹೊತ್ತು ಬಿಟ್ಟಾದಮೇಲೆ ನಿಧಿ ಮತ್ತು ಮತ್ಸಶ್ರೀ ಇಬ್ಬರು ಕೂಡ ಮನೆಯಲ್ಲಿ ಕೇಕ್ ಮಾಡೋದಕ್ಕೆ ರೆಡಿ ಮಾಡಿದ್ರು. ಸೊ ನಾವು ಆ್ಯಕ್ಚುಲಿ ನನ್ನ ಬರ್ಡೇಗೆ ಆಲ್ಮೋಸ್ಟ್ ನಾನು ಹೋಮ್-ಮೇಡ್ ಕೇಕೆ, ನಾನು ಬೆಂಗಳೂರಿಗೆ ಬಂದೆ ಅಂತಂದರೆ ನಾನು ಹೋಮ್-ಮೇಡ್ ಕೇಕೆ ನಾನು ಹೇಳೋದು ಮಾಡೋದಕ್ಕೆ, ಔಟ್ಸೈಡಿಂದ ತರಕ್ಕೆ ಹೋಗಲ್ಲ. ಸೊ ನಿಧಿ ಮತ್ತು ಮತ್ಸಶ್ರೀ ಇಬ್ಬರು ಸೇರಿಕೊಂಡು ಹೋಮ್-ಮೇಡ್ ಕೇಕನ್ನು ತುಂಬ ಚೆನ್ನಾಗಿ ಮಾಡಿದರು. ನೋಡಿ, ಈ ಥರ ಪ್ರಿಪ್ರೇಷನ್ನು ಕೂಡ ಅವರಿಬ್ಬರು ಮಾಡ್ತಾಯಿದ್ದಾರೆ. ಮತ್ಸಶ್ರೀಯಲ್ಲಿ ಮನಸ್ಸಲ್ಲಿ ಇವತ್ತು ನಾನು ಆಯುಧಿಗೆ ಹೋಮ್-ಮೇಡ್ ಕೇಕ್ ತಿನ್ನಿಸ್ತೀನಿ, ನನ್ನ ಫೇವ್ರೇಟ್ ಕೇಕ್ ತಿನ್ನಿಸ್ತೀನಿ ಅನ್ನೋದೊಂದು ಒಳಗೆ ಕುತೂಹಲ ಇತ್ತು. ಸೊ ಆಯುಧಿ ಕೂಡ ಸ್ವಲ್ಪ ಹೊತ್ತು ಮಲ್ಕೊಂಡಾದ್ಮೇಲೆ ಎದ್ದಾದ್ಮೇಲೆ ಈವ್ನಿಂಗ್ ನಾವು ಬ್ಯಾಡ್ಮಿಂಟನ್ನು ಕೂಡ ಆಡಿದ್ವಿ. ಅವಳಿಗೆ ನಾನು ಬ್ಯಾಡ್ಮಿಂಟನ್ ಆಡೋದಂದರೆ ಭಾರಿ ಇಷ್ಟ. ಸೊ ಇವತ್ತು ನನ್ನನ್ನು ನೀವು ಎತ್ಕೊಂಡು ಆಟಾಡಿ ಅಂತ ಹೇಳಿಬಿಟ್ಟು ನೋಡಿ ಎಷ್ಟು ಚೆನ್ನಾಗಿ ಬ್ಯಾಡ್ಮಿಂಟನ್ ಆಡಬೇಕಾದ್ರೆ ಅವಳ ಮುಖದಲ್ಲಿ ಎಷ್ಟು ಖುಷಿ ಇದೆ ಅಂತ ಅಂದ್ಬಿಟ್ಟಂದರೆ ಭಾರಿ ಖುಷಿ. ಆಯುಧಿಗೆ ನಾನು ರೆಡಿ ಆಗೋದಂದರೆ ಭಾರಿ ಇಷ್ಟ, ನಾನು ನಗಾಡೋದಂದರೆ ಭಾರಿ ಇಷ್ಟ. ನಾನು ಏನಾದರೂ ಆಟಾಡ್ತಾ ಇದ್ದೀನಿ ಅಂತ ಅಂದ್ಬಿಟ್ಟು ಅವಳಿಗೆ ಗೊತ್ತಾಯಿತು ಅಂತಂದರೆ ಅದು ಕೂಡ ತುಂಬ ಚೆನ್ನಾಗಿ ಎಂಜಾಯ್ ಮಾಡ್ತಾಳೆ. ಆಯುಧಿಗೂ ಕೂಡ ಇಟ್ಕೊಂಡು ಸ್ವಲ್ಪ ಹೊತ್ತು ಬ್ಯಾಡ್ಮಿಂಟನ್ನು ಕೂಡ ಆಡಿದೆ.
ಅಪಾರ್ಟ್ಮೆಂಟಲ್ಲಿ ಮಕ್ಕಳು ಅಂತೂ ಸಿಕ್ಕಾಪಟ್ಟೆ ಐದಿನ ಹಚ್ಕೊಂಡ್ಬಿಟ್ಟಿದ್ದಾರೆ. ಈ ಐದಿ ಮಲಗಿರ್ಬೇಕಾದ್ರೆ ಬಂದು ಎದ್ಲಾ ಅಂತ ಅಂದ್ಬಿಟ್ಟು ಕೇಳಿಬಿಟ್ಟಾರೆ. ನಮ್ಮ ಐದಿನೂ ಕೂಡ ಸಿಕ್ಕಾಪಟ್ಟೆ ಇವರಿನೆಲ್ಲ ಹಚ್ಕೊಂಡ್ಬಿಟ್ಟಿದ್ದಾಳೆ. ನಿಜವಾಗ್ಲೂ ಶಿವಮೊಗ್ಗಕ್ಕೆ ಹೋದ್ಮೇಲೆ ಹೇಗಪ್ಪ ನಾನು ಐದಿನ ಇಟ್ಕೊತೀನಿ ಅಂತ ಅನ್ನಿಸ್ಬಿಟ್ಟಿದೆ. ಯಾಕೆಂದರೆ ಇವಳು ಬೆಳಗೂ ಆಡ್ತಾಳೆ, ಸಂಜೆನೂ ಆಡ್ತಾಳೆ, ರಾತ್ರಿನೂ ಒಂದು ಸ್ವಲ್ಪ ಹೊತ್ತು ಆಟ ಆಡ್ಕೊಂಡ್ಬಿಟ್ಟು ಅವಳ ಟೈಮ್ನ ಅವಳು ಇಲ್ಲಿ ಸ್ಪೆಂಡನ್ನು ಅವಳು ಮಾಡ್ತಾಳೆ. अब मैं गाऊं, ये छोड़िए, हम लोग गाएंगे हैप्पी बर्थडे टू यू, हैप्पी बर्थडे टू यू, हैप्पी बर्थडे टू यू, हैप्पी बर्थडे डियर नेहा मासी, हैप्पी बर्थडे टू यू, मे गॉड ब्लेस यू, मे गॉड ब्लेस यू dear Neha, happy birthday to you. Happy birthday to you. Happy birthday to you. Happy birthday dear Ayudhi. Happy birthday to you. May God bless you. May God May God bless you. Happy birthday to you. Bye haku maga. Bye haku. Bye haku. Happy देखिए अच्छा लगेगा. अब दीजिए हम. Any guesses, Neha Masi? क्या गिफ्ट है करके? I think kajal. No. I think bindi. No. No. I think my favorite finger ring. No. Bangles. No. Okay, so I'm confused about that. Okay, Do you last one. Okay. Earring. No. You lose? Yeah. Okay, so you can open the gift now. Oh. So happy birthday. Nice. Oh, wow. This is handmade bracelet. ತುಂಬಾ ಚೆನ್ನಾಗಿದೆ. Very nice. Thank you ಮನ್ಸಿಶ್ರೀ. ಇದು ಮನ್ಸಿಶ್ರೀನೇ ಹ್ಯಾಂಡ್ಮೇಡ್ ಬ್ರಾಸ್ಲೆಟ್ ಮಾಡಿರೋದು. ಸ್ವಲ್ಪ ನನಗೆ ಲೂಸ್ ಆಗ್ತಾ ಇದೆ. ಓಕೆ, ಇಟ್ಸ್ ನೈಸ್. ಥ್ಯಾಂಕ್ ಯು ಮನ್ಸಿಶ್ರೀ. Welcome. So the card is also very nice. Happy birthday to you. I love you. I love you. Thank you so much for this beautiful card. Okay. Next, lovely purse. I forget, sorry. Purse ಕೂಡ ಕೊಟ್ಟಿದ್ದೀರಾ. Thank you. Purse open ಮಾಡಬಹುದಾ? Okay. So here you get your gift. Small pouch nothing. Wow, lovely. ಕಾಲುಂಗುರ. Wow, see. ತುಂಬ ಚೆನ್ನಾಗಿದೆ. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು ಮತ್ಸಶ್ರೀ, ಥ್ಯಾಂಕ್ ಯು ನಿಧಿ, ಥ್ಯಾಂಕ್ ಯು ರೀತು ಅಕ್ಕ ಈ ಥರ ಒಂದು ಲವ್ಲಿ ಗಿಫ್ಟನ್ನು ನನಗೆ ಕೊಟ್ಟಿದ್ದಕ್ಕೆ. ಸೊ ನನ್ನ ಬರ್ಡೇಗೆ ಕೇಕ್ ಕಟ್ಟಿಂಗ್ ಆಗಬೇಕಾದ್ರೆ 5 ದಿನ ಕೂಡ ವಿಶ್ ಮಾಡೋದಲ್ಲ, ಅದು ಕೂಡ ಒಂದು ದೊಡ್ಡ ಗಿಫ್ಟ್ ಅಂತ ಅಂದ್ಬಿಟ್ಟೆ ನಾನು ಹೇಳ್ತೀನಿ. ಸೊ ಐ ಹೋಪ್ ನಿಮ್ಮ ಎಲ್ಲರಿಗೂ ನನ್ನ ಬರ್ಡೇ ವ್ಲಾಗ್ ಇಷ್ಟ ಆಗಿದೆ ಅಂತ ಅಂದ್ಬಿಟ್ಟು ಭಾವಿಸ್ತಾ, ಯಾರೆಲ್ಲ ವಿಶ್ ಮಾಡಿದ್ದೀರಾ ತುಂಬ ಹೃದಯದ ಧನ್ಯವಾದಗಳು ಅಂತ ಹೇಳ್ತಾ ಈ ವಿಡಿಯೋ ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ.
ನೆಕ್ಸ್ಟ್ ಇನ್ನೊಂದು ಬ್ಯೂಟಿಫುಲ್ ವಿಡಿಯೋ ಒಂದಿಗೆ ನಿಮ್ಮೊಂದಿಗೆ ಬರ್ತೀನಿ. ಅಲ್ಲಿವರೆಗೆ ಟೇಕ್ ಕೇರ್. ಸೂಸನಿಂದ ನೆಕ್ಸ್ಟ್ ವಿಡಿಯೋ. ಸಬ್ಸ್ಕ್ರೈಬ್ ಮಾಡಲು ಮರಿಬೇಡಿ, ಲೈಕ್ ಮಾಡಲು ಮರಿಬೇಡಿ. ಹ್ಯಾವ್ ಅ ಗ್ರೇಟ್ ಡೇ. ಎಂಜಾಯ್ ಯುವರ್ ಸ್ಪೆಷಲ್ ಡೇ.